ತಂಗಿ ಈ ಸೆಕೆಂಡು ನಿನಗೆ ಒತ್ತಂಗಿ ಬೇಕಲ್ಲ. ತಂಗಿ ತಂಗಿ ಎಂದು ನಾನು ಅಷ್ಟು ಮುದ್ದಿನಿಂದ ಕಾಣುವ ತಂಗಿ ಒತ್ತಂಗಿ ಅಲ್ಲ. ತಂಗಿ ಅವಸರದಲ್ಲಿ ನನ್ನ ಕರೆಯುವುದಕ್ಕೆ ಕಾರಣ ಏನಣ್ಣ? ಮದುವೆ ಬಂತು. ಮದುವೆ ಹೌದಣ್ಣ. ಅಣ್ಣ ಅತ್ತಿಗೆ ಹೇಗಿದ್ದಾಳೆ ಅಣ್ಣ? ಬೆಳ್ಳಗಿದ್ದಾಳ, ಗಂಟ್ರ ಹೆಂಡತಿಯಾಗಿ ಕರ್ರಗಿದ್ದಾಳ, ದಪ್ಪಕ್ಕಿದ್ದಾಳ, ಕುಳ್ಳಗಿದ್ದಾಳ, ಎತ್ತರ ಇದ್ದಾಳ, ಹೇಗಿದ್ದಾಳಣ್ಣ? ಎಲ್ಲ ಬಟ್ರೆಂಟಿ ಮೇಲೆ ಕಣ್ಣು. ಎಲ್ಲಗಿದ್ದಾಳೆ, ಬೆಳ್ಳಗಿದ್ದಾಳೆ, ಕರ್ಗಿದ್ದವಳೆಲ್ಲ ಬಟ್ರೆಂಟಿ. ನನ್ನ ಹೆಂಡತಿ ಕರ್ಗಿ ಅಂತ ಹೇಳಿದವ್ರು ಯಾರು? ಮೊನ್ನೆ ದೇವಸ್ಥಾನದ ಹತ್ರ ನಿಮ್ಮ ಒಟ್ಟಿಗೆ ಹೋದವಳು ಬೆಳ್ಳಿ. ಅವಳು ನನ್ನ ಹೆಂಡತಿ ಅಲ್ಲ, ಮತ್ತೆ ಪಕ್ಕದ ಮನೆಯವಳು. ಅಂದ್ರೆ ಬಾಗಿಲು ಹಾಕ್ತಾ ಇದ್ದೆ, ಪ್ರಸಾದ ಬೇಕು ಅಂದ್ಲು. ಅಷ್ಟೊತ್ತಿಗೆ ಅದೇ ಈಗ ಬಂದ್ಯಲ್ಲ, ಬಾಗಿಲು ತೆಗೆದು ಪ್ರಸಾದ ಕೊಡುವಂತಿದ್ದು ಅಷ್ಟೊತ್ತಿಗೆ ಹಾಗೆ ತಿರ್ಗಾಟಕ್ಕೆ ಹೋಗೋಲ್ಲ, ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗೋರಲ್ಲ ನೀವು. ನನ್ನ ಹೆಂಡತಿ ಕರುಗಿಲ್ವ, ಚೆರುಗಿದ್ದಾಗಿದ್ರು ಬಿಟ್ರೆ ಹೋದು ಆಚೆ ಮನೆಯವಳು. ನಾನು ಯಾವತ್ತೂ ನನ್ನ ಹೆಂಡತಿ ಎಲ್ಲೂ ಕರ್ಕೊಂಡು ಹೋಗುದಿಲ್ಲ. ಹಾಗಾದ್ರೆ ಯಾರಾದ್ರೂ ಒಬ್ಬರು ಒಟ್ಟಿಗೆ ಇರ್ತಾರೆ. ಅದೇ ಹೆಂಡತಿ ಅಲ್ಲ. ನನಗ್ ಮದ್ವೆ ಅಲ್ಲ ತಂಗಿ. ನನಗೆಂತಕ್ಕೆ ಕರ್ಮ ಮದುವೆ? ಬಡಿಯತ್ತಿಗೆ ಯಾಕೆ ಬೇಕು ದರೆ ಮೇಲೆ ಹುಲ್ಲು? ನನಗೆ ಅವಶ್ಯ ಇಲ್ಲಪ್ಪ, ಇದ್ದದ್ದೊಂದು ಸುಧಾರಿಸ್ಕೊಳ್ತೇನೆ ನೋಡಿ. ಅಂತ ಎತ್ತೆ ದರೆ ಮೇಲೆ ಹುಲ್ಲಿ ಬಾಯಕು ದರೆ ಮೇಲೆ ಇದ್ರೆ ಸಿಕ್ಕುದಿಲ್ಲ. ಅಣ್ಣ ಮತ್ತೆ ಕೇಳ್ತಾರೆ, ಈಗೆಲ್ಲ ನನಗೆ ಯಾರು ಕೊಡ್ತಾರೆ? ಯಾರಾದ್ರೂ ಕೊಟ್ಟರೆ ಮದುವೆ ಆಗ್ಬೋದು ಸುಟ್ಟು ಪಟ್ರಿಗೆ. ಯಾರು ಕೊಡುವವ್ರು ಯಾರೇ? 80 ವರ್ಷ ಅಜ್ಜಿ ಹೇಳುದು ಹಾಗೆ ಅಲ್ವಾ ತಂಗಿ? ಮದುವೆ ನನಗೂ ಅಲ್ಲ. ಬಹುಶಃ 80 ವರ್ಷ ಅಜ್ಜಿ ಹೇಳಿದ್ಮೇಲೆ ನಿಮ್ಗೆ ಯಾರಿಗೂ ಹೆಣ್ಣು ಸಿಕ್ಲಿಲ್ಲ. ಎಂತ ಬ್ರಾಹ್ಮಣ ನೀವು? ಎಂತ ಹೇಳುದು? ಪಕ್ಕದಲ್ಲಿ ಎಂತದ? ನಾವು ಹೂ ಅಂತ ಹಾಕಿ ಸಾಲು ಯಾರು ಹೆಣ್ಣು ಹಾಗೆ ಉಚಿತವಾಗಿ ಏನು ಕೊಡುದು ಅಂತ ನೋಡಿದ್ರೆ ನಾ ಇತ್ತೀಚೆಗೆ ಹೊಸ ಘೋಷಣೆ ಆರಂಭ ಮಾಡಿದ್ದೇನೆ, ಎಲ್ಲ ಕೊಡುದು ಅದಕ್ಕೆ ಉಚಿತವಾಗಿ. ಅದಲ್ಲ ಹೆಣ್ಣಲ್ಲ, ಕೊಡುವುದಲ್ಲ. ಮದುವೆ ನಂಗಲ್ಲ, ಅವರಿಗೂ ಅಲ್ಲ. ಮದುವೆ ನಿನಗೆ, ಮದುವೆ ನನಗೆ ಇಷ್ಟು ಬೇಗ ಬೇಡಿತ್ತು. ಹಾಗೆ ಹೋಗ್ಲಿ, ನನ್ ಇಷ್ಟು ಹೋದ್ಮೇಲೆ ತೊಂದ್ರಿಲ್ಲ. ಇಷ್ಟು ಹೋದ್ಮೇಲೆ ಯಾವ ಖರ್ಚು ಇರುದಿಲ್ವೇ? ಇಷ್ಟು ಹೋಗುದು ಯಾರು ನಿಮ್ದ? ಅಲ್ಲ ಅವಳದಷ್ಟು ಹೋದ್ಮೇಲೆ ಆಗುವಂತ ಹೇಳಿದ್ದು. ಹಾಗಲ್ಲ ಹೇಳಿತು. ಮತ್ತೆ ಹೇಗೆ ಇಷ್ಟು ಬೇಗ ಬೇಡಿತ್ತು. ಬೇಡ ಅಂತ ಇಷ್ಟು ಬೇಡ ಒತ್ತಾಯ ಮಾಡಲ್ಲ, ಮದುವೆ ಮಾಡಿಸು ಸರಿಯಾ? ಸುಮ್ಮನೆ ಇಲ್ಲ. ಯಾರಾದ್ರೂ ನನಗೆ ಮದುವೆ ಮಾಡುವ ನಿನ್ನಾಗೇನಾ? ನನಗೆ ಮದುವೆ ಮಾಡುದು ನಿನ್ನಾಗ ಯಾರು ಹೇಳುವುದಿಲ್ಲ. ನನಗೆ ಯಾರು ಇರುದಿಲ್ಲ. ಅದೆಲ್ಲ ಮರ್ಯಾದೆಗೆ ಸಂಬಂಧಪಟ್ಟದ್ದು, ನಿನಗೆ ಅದೆಲ್ಲ ಗೊತ್ತಾಗುದಿಲ್ಲ ಬಿಡು. ಸರಿ ಹಾಗೆ ಎಲ್ಲರೂ ನನ್ನಂಗೆ ತಿಳ್ಕೊಬಿಟ್ಟಿದೆ. ಅಪ್ಪ ಇಲ್ವಲ್ಲ? ನಾನು ಇರುವಾಗ ಅಪ್ಪ 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 ಹೇಳುದು ಎಂತ ನಾಯಿ? ನಾನಿರುವಾಗ ಮಾತುಂಟಲ್ಲ, ನೀವು ಹೇಳಿದ್ದು ಜ್ಯೇಷ್ಠ ಪಾತ್ರ ಪಿತೃ 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 ಅಲ್ಲ, ಪಿತೃ ಸಮಾನ. ಸಮಾನ ತಗೊಳ್ಳಿ, ಕೊಡು ಮಾತು ತಗೊಳ್ಳಿ. ಅದೇ ಹಿರಿಯಣ್ಣ ತಂದೆಗೆ ಸಮಾನ. ನಾ ಇರುವಾಗ ಮತ್ತೆಂತದ್ದು? ಅಪ್ಪ ಏನೇ ಕೆಲವೊಂದು ಬರೆದುಕೊಳ್ಳಿಸಿದ್ದಾರೆ. ಹೊತ್ತುಗಳಿಂದ ಬಂದ ಬಳಿಕ ಮುಚ್ಚಬಾಯಿ, ನಾ ದೊಡ್ಡದೇವ್ರೇನ ಹೇಳಿದೆ, ಮತ್ತದೇ ಹೇಳಿದೆ. ಅಂದ್ರೆ ಈ ಇಂಥದ್ದೇ ವರ ಅಂತ ನಮ್ಮ ತಂದೆ ಮೇಲೆ ಹೇಳಿ ಕಳುಹಿಸಿದಂತ ಸಂಗತಿ ಉಂಟು ತಂಗಿ. ನೀವು ಹೂ ಹಾಕುವಾಗಿಲ್ಲ, ನೀವು ಹೂ ಹಾಕ್ಲೇಬೇಕು, ಮದುವೆ ಆಗ್ಲೇಬೇಕು. ನನಗೆ ಪರೀಕ್ಷೆ ಉಂಟಿದ್ದು, ಈ ಪರೀಕ್ಷೆ ಎಲ್ಲ ಉತ್ತೀರ್ಣ ಆಗಲೇಬೇಕು. ಎಂತ ಮಾಡ್ರು ಹೂ ಹಾಕ್ತಲ್ಲ ತಂಗಿ ಅಂತ ಹೇಳಿದ್ರೆ ಮತ್ತ್ಯಾಕಲ್ಲ. ಅವನಾಗೆ ಉಳಿಗೂ ಅನುಮಾನ. ಹುಡುಗ ಹೇಗಿದ್ದಾನೆ? ಓಹ, ಹುಡುಗನೇ ಹೌದಾ ಅಲ್ವಾ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಅಳಿತಾರ. ಮತ್ತೆ ಇಲ್ಲಿ ಹುಡುಗ ಇರುವಾಗ ನೀವು ಆ ಕಡೆ ನೀನು ತೊಂದರೆ ಕೊಡುದು. ತಂಗಿ ನಿಮ್ಗೆ ಹುಡುಗರನ್ನು ನೋಡ್ಬೇಕು ಅಂತಲ್ವಾ? ನಾನು ತೋರಿಸಿದ ಕಡೆ ಎಲ್ಲೇ ನೋಡ್ಬೇಕು. ನೋಡು, ನೋಡ್ತೀವಿ. ನನಗೆ ಎರಡು ಸಂಬಂಧ ಎಲ್ಲ ಬೇಡ. ನೀನು ಅಂದುಕೊಂಡಿದ್ದೀರಿ ಹಾಗಾದ್ರೆ ಇಷ್ಟು ಚಂದದ ತಂಗಿಯನ್ನು ತೆಗೆದು ಆ ಮುದಿ ಬಟ್ಟೆ ಕೊಡುದ? ಯಾಕಲ್ಲಿ ಹೋದ್ರಿ? ಪಾಪ ಕುತ್ಕೊಂಡಿದ್ದೆ, ಈಗ ನೋಡ್ತಾಳೆ. ಸರಿ ಕೂತ್ಕೊಂತ ಹೇಳ್ತಾ ಇದ್ದೆ. ಎಂತ ಹೇಳ್ಕೊಡುದು? ನನ್ನ ತಂಗಿ ನಿಮ್ ಬೋಳ್ ಮಂಡೆ ನೋಡ್ಬಿಟ್ಟು, ನನ್ನ ತಂಗಿ ನಿಮ್ ಬೋಳ್ ಮಂಡೆ ನೋಡ್ಬಿಟ್ಟು. ಬೋಳು ಮಂಡೆ ತೊಂದ್ರೆ ಇಲ್ಲ ಅಲ್ಲ, ಮತ್ತೆ ಮದುವೆ ಆಗುವ ಅಂತ ನೋಡು. ನೀ ತಲೆ ಬಿಸಿ ಮಾಡುದು ಅಕ್ಕ? ಬನ್ನಿ, ಅದೃಷ್ಟದ ಬಾಗಿಲು ತೆಗಿತು ಅಂದ್ರೆ ತಲೆ ಬಿಸಿ ಮಾಡ್ಬೇಡಿ ತಂಗಿ. ಆಗ ಆಚೀಚೆ ಆಗಿತ್ತು, ಈಗ ತಡಿಯ ನಾ ತೋರ್ಸಲ್ಲ ನೋಡ. ಈಗ ನೋಡು. ಅಯ್ಯೋ ಏ ದೇವ್ರೆ, ಹನುಮಂತ ನಿಂತ ನಿಂತು ಬಿಟ್ಟಿಯಲ್ಲ.
ನೋಡ್ತೇನೆ ಒಂದು ಪುರ್ಸತ್ತಿಲ್ದೆ ನೋಡ್ತೇನೆ ಹೇಳ್ತಂತೆ. ನೋಡುವುದು ಇಲ್ವಾ ಆಗ ನನ್ನ ಬೋಳ್ ಮಂಡೆ ನೋಡುದು ಈಗ ನಿನ್ನೆಂತ ನೋಡುದು ಅದಾಯ್ತು. ಈ ಮಣ್ಣಿದ್ಯಲ್ಲ ನಾ ತೋರಿಸ್ತಿದ್ದೆ, ಎಂತ ತೋರ್ಸದ್ದು ನಾ ಹಿಂದೆ ತೋರಿಸ್ತಿದ್ದೆ. ಹಿಂದೆ ತೋರ್ಸೋದು ಅವನು ಎದುರು ನಿಂತ್ಕೊಂಡು ನೀ ಹಿಂದೆ ತೋರಿಸುದಾ ಬಲಿ ನಿಂತ್ಕೊಳ್ಬೇಕು ನಾನು ನಿಂತ್ಕೊಳ್ಳಿ ಜೋರಾಗುದು ಯಾಕೆ? ಜೋರಾಗುವುದು ಅಂತಲ್ಲ ಸರಿಯಾಗಿ ಸಣ್ಣದಾಗಿ ಹೇಳಿದ್ರೆ ಕೇಳುದಿಲ್ವ ಹಾಗಿದ್ರೆ? ಸಣ್ಣದಾಗಿ ಹೇಳಿ ಎಷ್ಟು ತೆಗಿ ತೆಗಿ ಓಲ್ ನೋಡು. ಇಲ್ವಾ ಇಲ್ವಾ ಎಂತಾಯ್ತು ಕೇಳ್ಕೊಂಡ್ ಬರ್ಬೇಕು ಪಾರ್ಥಿವ ಸುಬ್ನಯ್ಯ ಸ್ವಾಮಿ ಎಂತ ಕೆಲಸ ಆಗೋಯ್ತು. ಯಾವ್ದಾಯ್ತು ನನ್ನ ತಂಗಿ ಓಡೋಗ್ಬಿಟ್ಲಲ್ಲ, ಆ ನನ್ನ ತಂಗಿ ಓಡೋಗ್ಬಿಟ್ಲಲ್ಲ, ಆ ನನ್ನ ತಂಗಿ ಓಡೋಗ್ಬಿಟ್ಲಲ್ಲ. ನಿನ್ನ ಯೋಗ ಆ ಆದ್ರೂ ಅದು ಸಮಾಧಾನ ನನಗದೆ. ಹೌದಪ್ಪ ಮದುವೆ ಆಗುದ್ರು ಒಳಗೆ ಓಡೋದು, ಮದ್ವೆ ಖರ್ಚು ಉಳಿತು ಮದುವೆ ಆದ್ಮೇಲೆ ಓಡೋಗಿದ್ರು ಮರ್ಯಾದೆ ಪ್ರಶ್ನೆ. ಮತ್ತೆ ಎಂತ ಕರ್ಮದ ಮಾತಾಡ್ತೀಯ ಮದುವೆ ನಿಲ್ಸ್ಬಿಡುವ. ಸ್ವಲ್ಪ ಸುಮ್ಮನೆ ಮದುವೆ ನಿಲ್ಸದಲ್ಲ ಅವಳು ನೆಲ ನೋಟಗಳಾಗಿ ಓಡೋಗಿದ್ದಾಳೆ ನೆಲ ಗೀಚಿ ಹೋಗಿದ್ದಾಳೆ ಗೊತ್ತಾ ಸ್ವಲ್ಪ ಹೀಗ್ ಮಾಡಿದ್ದಲ್ಲ ಹೀಗೆ ಗೀಚಿದ್ದು. ಅಂದ್ರೆ ನೆಲ ಗೀಚಿ ಓಡೋದ್ಲು ಅಂತ ಹೇಳಿದ್ರೆ ಅರ್ಥ ಏನು ಎಂತದ್ದು? ಮೌನವಾಗಿ ಹೋದ್ಲು ಅವಳು. ಹೌದು, ಅದ್ರ ಅರ್ಥ ನಿಂಗೆ ಗೊತ್ತಾಗ್ಲಿಲ್ವಾ ಮನಸ್ಸುಂಟು ಅಂತ ಲೆಕ್ಕ. ಮುನ್ಸಿದ್ರಲ್ಲ ಮೌನವಾಗಿ ಗೀಚ್ಕೊಂಡು ಹೋಗುದಾ? ಹೌದು ಅದು ಇದಲ್ಲ ಇದು ನಾಯಿ ಈಗ ಗೀಚಿದ್ರೆ ಹೌದು ನೀವು ಹೋದಲ್ಲ ಅದನ್ನು ನೋಡ್ಕ ಬಟ್ಟೆ ಕರೆದು ಅಂತ ಹೇಳಿ ಇದೆ ಗೊತ್ತಿಲ್ಲ ನನಗೆ. ಅಲ್ಲ ಹೇಳ್ಲಿಕ್ಕೆ ಆಗುದಿಲ್ಲ ಈಗ ಎಂತದಾಗಿದ್ರೆ ಅಂದ್ರೆ ಅವಳಿಗೆ ಮನಸ್ಸುಂಟು ಅಂತ ಲೆಕ್ಕ. ಉಂಟು ಅಂತ ಅರ್ಥ. ಹಾಗಿದ್ರೆ ಹಿಂದೆ ಮುಂದೆ ನೋಡುದು ಬೇಡ, ಮದುವೆ ಮಾಡ್ಬಿಡುವ. ಯಾವ್ದು ಇನ್ನು ನೋಡುದು ಅಲ್ಲ ಮತ್ತೆಂತ ಮುಹೂರ್ತ ನೋಡುದು ಬೇಡವಾ ಮುಹೂರ್ತ ನೋಡ್ಲೇಬೇಕು ಗೊತ್ತಲ್ಲ ಸಮಯ ಇಲ್ಲ. ಸಮಯ ಅಲ್ಲ ಮುಹೂರ್ತ ನೋಡುದಲ್ಲ ಮುಹೂರ್ತ ಮಾಡುದು ಈಗಲೇ ಮುಹೂರ್ತ ಹೊತ್ತುಕೊಳ್ಳದೆ ಬಂದ ಬಳಿಕೆ ನೋಡುತ್ತಿರುವ ಕೂಡ ವಿಷಯ ಅಂತ ಬಾಲಕ ಉತ್ತರ ಹತ್ರ ಒಪ್ಪುದು. ಹೊತ್ತುಕೊಳ್ಳದೆ ಬಂದ ಬಳಿಕೆ ನಿನ್ನ ಶ್ರೀ ಕ್ಷೇತ್ರ ಜಡ್ಡಿಕೇರಿ ಕರ್ಕೊಂಡು ಅಲ್ಲಿ ಎಲ್ಲೂ ಇದು ಕಡಿಮೆ ಆಗುದಿಲ್ಲ ಅಲ್ಲಿಗೆ ಹೋಗ್ಬೇಕು ಮತ್ತೆ ನೀವು ಮುಹೂರ್ತ ತುಕ್ಕೋ ಎದ್ದು ಸ್ನಾನ ಮಾಡು ಅದು ಯಾಕೆ ಕಡಿಮೆ ಆಗುದಿಲ್ಲ ನಾನು ಒಂದು ಶಬ್ದದಲ್ಲಿ ಬಂತ ಆಗ ಹೀಗೆ ಹೇಳಿ ಜಡ್ಡಿಗೇರೋ ಸಿಕ್ಕಲಿ ನಾ ಹೇಳ್ತೆ. ಮತ್ತೆ ಯಾಕೆ ಇದು ಅದಲ್ಲ ಸ್ವಾಮಿ, ನಮ್ಮ ತಂದೆಯವರು ಲೇಖನದಲ್ಲಿ ಬರೆಸಿದ ಹಾಗೆ ಅವಸರದಲ್ಲಿ ಮದುವೆ ಅವಸರದಲ್ಲಿ ಬಂದ ಹಾಗೆ ದೊಡ್ಡ ದೇವರನ್ನ ಆಗ್ತೆ ಮತ್ತೆ ಹೇಳಿದ್ರೆ ಅಂದ್ರೆ ಮುಹೂರ್ತ ನೋಡುವುದಲ್ಲ ಮಾಡುವುದು ಅಂತ ಹೇಳಿದ್ನಲ್ಲ ಹೀಗೆ ಮುಹೂರ್ತ ಮಾಡಿ 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 ಮುಹೂರ್ತ ನೋಡುವುದಲ್ಲ ಮುಹೂರ್ತ ಬಂತು ಗೊತ್ತಾ? ಹುಡುಗಿಯಲ್ಲಿ ಶೃಂಗಾರ ಸಿಂಗಾರಿದ್ದಾನೆ ಶೃಂಗರಿಸಿದ ರಮಣೆಯರೊಲಿದು ಶೃಂಗರಿಸಿ ಕಲೆ ಕಂದರೊಲಿದು ಶೃಂಗರಿಸಿದ ರಮಣೆಯರೊಲಿದು ತಂಗಿ ಕೆಲ್ಸು ನಿನ್ನ ತಂಗಿಯನ್ನ ಶೃಂಗರಿಸಿ ಕರೆತಾನೋ ಅದು ಎಷ್ಟೊತ್ತು ಮಾರೀಗ ನಂಗೆಲ್ಲ ಅಜಿಜಿ ಆಯ್ತಲ್ಲ. ನಾನು ತಂಗಿ ಬಂದೆ ಅಂತ ಹೇಳಿದ್ದು. ಯಾರೋ ಮಾಡ್ಕೊಂಡ್ಬಿಟ್ಟಲ್ಲೇ ಯಜಮಾನ್ರು ಹೌದು ನಾ ಎಲ್ಲೂ ಗಡಿಬಿಡಿ ಮದುವೆ ಮಾಡಿಸಿದ್ದೆ ನಿನ್ನೆ ಮೊಳಗೆ ಮುಗ್ದೈತೇನಾ ಅವ್ರು ಇಟ್ಕೊಂಡಿದ್ದಾರೆ. ಇಟ್ಕೊಂಡಿದ್ದು ಅಪ್ಪ ಓದದ್ದು ಯಾವಾಗ ಒಬ್ಬರೇ ಅಲ್ಲ, ನಮ್ಮಲ್ಲಿ ಎಲ್ಲರಿಗೂ ಇರುವಳು. ಅಪ್ಪ ಏನು ಇಟ್ಕೊಂಡಿದ್ರು ಅಪ್ಪಿ ಕುಟುಂಬಕ್ಕೆ ನನ್ನ ಅಮ್ಮನ ಇವಳನ್ನೇ ಕರೀಲಿ. ಅಮ್ಮ ಇಟ್ಕೊಂಡದ್ದೆ ತಂಗಿ ಇವಳನ್ನೇ ಕರೀಲಿ. ತಂಗಿ ಇಟ್ಕೊಂಡದ್ದೆ ನಾನೇ ತೀರ್ಥ ಸ್ನಾನ ಜಡ್ಡಿಕೇರಿಗೆ ಹೋಗಿದ್ದೆ ಏತಾಯ್ತು? ಮತ್ತೆ ನನಗೆ ಗೊಂದಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಅಪ್ಪ ಅಮ್ಮ ಮಗ ಎಲ್ಲರೂ ನಮಗೆ ಯಾರಿಗೆ ಎಂತ ಕೆಲಸಕ್ಕೆ ಬೇಕಾದ್ರೆ ಅವಳನ್ನೇ ಕರೆಯುವುದೆಯಾ? ಓ ಕೆಲಸಕ್ಕೆ ಹೌದು. ಇಟ್ಕೊಂಡದ್ದು ಓ ಯಜಮಾನ್ರೆ ಆ ಲೆಕ್ಕದಲ್ಲಿ ನೀವೆಂತ ತಿಳ್ಕೊಂಡ್ರಿ? ನನ್ನ ಯಜಮಾನ್ರು ಅಂತ ಕೈ ಮುಗಿದ ತಕ್ಷಣ ನೀ ಆಶೀರ್ವಾದ ಮಾಡಿದೆ ಇಲ್ವಾ ಅಪ್ಪ ಮಗ ಇಬ್ರಿಗೂ ಒಬ್ಳೇ ಮಾಡ್ತಾರೆ ಎಂತೆಲ್ಲ ಮಾತಾಡ್ಬೇಡಿ. ಅದಕ್ಕೆ ಹೇಳಿದ್ದೆ ನಾನು ಯಜಮಾನ್ರೆ ಯಾಕೆ ಕರೆದದ್ದು? ಅಲ್ಲ ಕರ್ದದ್ ಮತ್ತೆಂತಕ್ಕಲ್ಲ
ಹುಡುಗಿಯನ್ನು ಶೃಂಗರಿಸಿ ಕರೆತಾನೆ ಅಂತ ಹೇಳಿದ್ದೆ ಹೌದು. ಹೌದೇ? ನೀ ಹುಡುಗಿಯ? ನೀ ಎಲ್ಲ ಬರುದಲ್ರಿ. ಮತ್ತೆ ಯಜಮಾನ್ರೆ, ನಾ ಹುಡುಗಿ ಅಂತ ಕೇಳುದು ಹೇಳಿ ನೀವು. ಹುಡುಗಿ ಅಂತ ಕೇಳುದು ಹೇಳಿ ನೀವು. ಈ ಉತ್ತರ ಕೊಡ್ಬೇಕಾದ ನೀನು. ನಿನ್ನ ಅಂಗಳದಲ್ಲಿ ಉಂಟು ಈಗ ಚೆಂಡು ಅಂತ ಹೇಳ್ಬೇಕು. ಹುಡುಗಿ ಅಂತ ಕೇಳ್ತಾ ಇದ್ದಾರೆ, ಹೇಳಿ ನೀವು. ಹುಡುಗಿ ಅಂತ ಹುಡುಗಿ 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 ಯಾರು? ಹುಡುಗಿ ಹುಡುಗಿ ಹುಡುಗಿಯನ್ನು ಶೃಂಗರಿಸಿ ಕರೆತಾನೆ ಅಂತ ಹೇಳಿದ್ರೆ ನೀ ಯಾಕೆ ಬಂದ? ನಾನು ಹುಡುಗಿ ಮದುಮಗಳು. ಆಗ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೀನ್ ಹಾಗೆ ಇಟ್ಕೋ. ಮತ್ತೆ ಊಟ ಬೇಡ. ಇದು ಎರಡು ಹಾರ ಎರಡು ಹಾರ ಎರಡು ಹಾರ. ಅಲ್ಲ ಮತ್ತೊಂದು ಅರ್ಧ ಹಾರ ಇದ್ರೆ ಹೋಗಿದ್ದೆ ನೀನು. ಬೇಡ ಬೇಡ ರಾಮಣ್ರಿ, ಹಾ ಯಜಮಾನ್ರಿಗೆ ಆಯಾಸ ಆಯ್ತು, ಹಾ ನಾನು ಆಡ್ತೇನೆ. ಅಲ್ಲ ಒಂದ್ ಕೆಲಸ ಮಾಡಿ, ಹೊಂದಾಣಿಕೆ ಉಂಟು ಅಂತ ಹೇಳಿ ಇಬ್ರು ಸೇರಿ ಹಾರಿ. ಸಾಕು. ಇಲ್ಲಿಗೆ ಚಿಕ್ಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯ. ಮುಗೀತು. ಮತ್ತೆ ಅದಲ್ಲಿ ಹೋದ್ರೆ ಎಂತದ? ಎರಡು ಹಾರ ಅಂದ ತಕ್ಷಣ ಹಾರುದಾ? ಈ ಸೆಕೆಂಡ್ ಮಕ್ಕಳು ಹೆಚ್ಚಳ ಆಡ್ಲಿಕ್ಕೆ ಆಗುದು. ಸ್ವಲ್ಪ ಸುಮ್ಮನಿರ. ಹಾರ ಅಂತ ಹೇಳಿದ್ರೆ ಅದಲ್ಲ, ಮತ್ತೆ ಹೂ ಹಾರ. ಹೂವಲ್ಲ. ಎಂತ ಬಿಡ್ತೀಯ? ಹಾರ್ಬಿಟ್ಟೆ ನಾನು. ಸ್ವಲ್ಪ ಸುಮ್ಮನಿರು. ಹೂ ಹಾರ ಹೇಳ್ಬೇಕು. ಇವತ್ತು ಹೇಳಿದ ಯಾವ ಬಾಯಿ? ನೀಯಲ್ಲ ಅಂದ್ಕೊಡಿ. ಹಂಗೆ ಇದು ಸಿರಿಮುಡಿ ಗಂಧಪ್ರಸಾದ. ಇದು ಮದುವೆ ಮಂಟಪ. ಹೂ ಹಾರ ಬೇಕು ಅಂತ ಹೇಳಿದ್ದು ಅವ್ರಿಗೆ ಹಾಕೊಳ್ಳಿಕ್ಕೆ. ನಿಲ್ಗಲ್ಲ ನಿಲ್ಗಲ್ಲ ಅಂದ. ನೀವ್ ಹಿಡಿದ್ರೆ ನಾ ಇಟ್ಕೊಳ್ಳುದೆ. ಮತ್ತೆ ಮ್ಯಾಲಿಂದ ಬಿಕ್ಲಿಕ್ಕೂ ಇಲ್ಲ ಇವಳಿಗೆ. ನೀ ಆ ಕಡೆ ನೋಡ್ಬೇಡ್ವೆ, ನಂಗ್ ನೋಡೆ. ನೋಡು ಅವ ಹಾಗೆ ಇದ್ದ. ರಾಮಣ್ರಿ, ನಿನಗೆ ಹಾಗೆಲ್ಲ ಮಾಡ್ಬೇಡಿ. ಎಂತ ಮಾಡ್ತೇನೆ ನಾನು? ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ ನಾಚಿಕೆ ನಿನಗಿಲ್ದೆ ಅವಳಿಗುಂಟು. ಅಲ್ಲ ನಾಚಿಕೆ ಬಿಡಿ. ಹೇಳ್ತಾ ಹಿಡ್ತಾರೆ ಅಂತರ್ಪಟ. ಅಂತರ್ಪಿಶಾಚಿ ಅಲ್ಲ, ಅಂತರ್ಪಟ. ಅಂತರ್ಪಟ ಅಂದ್ರೆ ಅಂತ ಅಂದ್ರೆ ಹುಡುಗಿ ಮುಖವನ್ನು ಹುಡುಗ ನೋಡಬಾರ್ದು, ಹುಡುಗನ ಮುಖವನ್ನು ಹುಡುಗಿ ನೋಡಬಾರ್ದು. ಎಂತ ಆಯ್ತಾ? ನಾ ಭೂತ ನೀ ಭೂತ ಎನ್ನುವ ಮದುವೆ ಮಾಡ್ಬೇಕು ಅಂತ ನೋಡಿದ್ರೆ ನೀವೆಂತದ್ದು ಹುಡುಗನ ಮುಖ ಹುಡುಗಿ ನೋಡ್ಬಾರ್ದು, ಹುಡುಗಿ ಮುಖ ಹುಡುಗ ನೋಡ್ಬಾರ್ದು. ಮತ್ ಯಾವ ಕರ್ಮಕ್ ಮದುವೆ ಇದು? ಸ್ವಲ್ಪ ಸುಮ್ಮನಿರ. ಇದು ಮದುವೆ ಬೇಡ, ಊಟ ಒಂದಿರ್ಲಿ. ಸುಮ್ಮನೆ ಊಟವಂತೆ ಅದಲ್ಲ. ಅಂತರ್ಪಟ ಸರಿಬೇಕು ಅಂತ ಆದ್ರೆ ಮಂತ್ರೋಚ್ಚಾರಣೆ ಆಗ್ಬೇಕು. ಮಂತ್ರೋಚ್ಚಾರಣೆ ಆಗಿ ಅಂತರ್ಪಟ ಸರಿದು ಹಾರ ಬದಲಾವಣೆ ಆಗುವ ತನಕ ಮಾತ್ರ ನೋಡಿ ನೀವು ಅಂದರುವ ರೀತಿ ಆಗೋಗ್ತಿತ್ತು ಮಾರಾಯ. ಬೇಗ ಮಾಡಿಸಿ ಮೊದ್ಲು. ಬೇಗ ಮಾಡಿಸುತ್ತೆ. ಇದು ಅಲ್ಲೋದ್ರೆ ಆಗುದಲ್ಲ. ಅಂದ್ರೆ ಅಂತರ್ಪಟ್ಟ ಸರಿ ಇದ್ರೊಳಗೆ ಮುಖ ನೋಡ್ಬಾರ್ದು ಅಂತ ಹೇಳಿದ್ದು. ಈಗ ಇದು ಅದು ಹಿಡ್ಕಳೆ ಹುಡುಗಿ ಹೊರಗೆ, ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಹೌದೇ? ಅಯ್ಯೋ ಹುಡುಗಿ ಹೊರಗೆ ಅಲ್ಲ. ಆಯ್ತಾ? ಹೂ ಹಾಕು. ಅಲ್ಲ ಹೂ ಹಾಕು. ಅಲ್ಲ ಅಲ್ಲ, ಹುಡುಗಿ ಹೊರಗೆ. ಕೇಳಿದಲ್ಲ, ಪ್ರಮಾಣ ಮಾಡಿ ಹೇಳ್ತೇನೆ. ಹುಡುಗಿ ಹೊರಗೆ. ಹುಡುಗಿ ಹೊರಗೆ ಅಲ್ಲದೆ ಮದುವೆನೇ ಆಗುದಿಲ್ಲ. ಅಲ್ಲ ಎಂತ ಅಲ್ಲ?
ನಂಗೆ ಹೊಳ್ಳೆಯಲ್ಲಿ ಮೊಳ ಇದಾಗ ಆಗ್ತಾ ಉಂಟು. ಒಳಗ ಹೊರಗ ಒಂದು ಅರ್ಥ ಉಂಟು. ಮಳೆ ಈಗ ಹೊಳೆಯಲ್ಲಿ ಹೋಯ್ತಾ ಇಲ್ಲ, ಸಾಗರದಲ್ಲೇ ಹೋಯ್ತಾ ಉಂಟು. ಅಲ್ಲ ಈಗ ಒಳಗೆ ಅಂತ ಆಯ್ತಾ ಹೊರಗೆ ಅಂತ ಆಯ್ತಾ? ಹುಡುಗಿ ಹೊರಗೆ ಹೇಳಬೇಡಿ, ಅದೆಲ್ಲ ಹೇಳು ವಿಷಯ ಅಲ್ಲ. ಎಂತ ಹೇಳುವ ವಿಷಯ ಅಲ್ಲ. ನೋಡಿ ಮುಹೂರ್ತ ಬೇರೆ ಇದ್ರೆ ನೋಡಿ. ಅಯ್ಯೋ ನೀವು ತಿಳ್ಕೊಂಡಿದ್ದೀ ಒತ್ತುಗಳಿದೆ ನೀವು ತಿಳ್ಕೊಂಡಿದ್ದೇನು? ಮದುವೆ ಮುಗಿಸಿ ಸಾಕು. ಸುಮ್ಮನೆ ಹಾಳು ಮಾಡ್ಲಿಕ್ಕೆ ಆಗುದಿಲ್ಲ. ಒತ್ತುಗಳಿದೆ ಮುಂದೆ ಬಳಿಕೆ ಮತ್ತೆ ದೊಡ್ಡ ಯಾವ್ದೇ ಆಗ್ತಾ ಇದೆ. ಹುಡುಗಿ ಹೊರಗೆ ಅಂತಂದ್ರೆ ಒಂದು ಕ್ರಮ ಉಂಟು, ನೀವು ತಿಳ್ಕೊಂಡಿದ್ದಲ್ಲ. ಅಂತರ್ಪಟ್ಟದ ಒಳಗ ಹುಡುಗ ಹೊರಗ ಹುಡುಗಿ ಅಂತ. ಇಷ್ಟೆಲ್ಲ ಸುತ್ತಾಕದ ನೀನ್ ಆಚೆ ಹೋಗು. ಹುಡುಗಿ ಬಾಳ ಎತ್ತರೇನಿಲ್ಲ. ಲಕ್ಷ್ಮೀಪತಿ ಯುಗಂ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಮುಖ ನೋಡ ಮಾಲೆ ಯಾವ್ದು ಎಂತ ಮಾಡ್ತಿದ್ದೆ? ಎಂತದ? ಸೇರಿದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಮದುವೆಯನ್ನ ಚಂದ ಕಾಣಿಸಿಕೊಟ್ಟಿದ್ದೀರಿ. ಎಲ್ಲಿ ಮುಗೀತು? ಊಟ ಕಳಿಸಬೇಡ್ವಾ? ಸುಮ್ನಿರು, ಎಲ್ಲ ಬಂದದ್ದೇ ಅದಕ್ಕೆ. ನೀವು ಅದೆಂತ ಸುಮ್ಮನೆ ಸ್ವಲ್ಪ ಅಲ್ಲಿ ಎಲ್ಲಿ ಮುಗಿಲಿಲ್ಲ. ತಡ ಮಾಡಿದ್ರೆ ಊಟ ಎಲ್ಲ ಖಾಲಿ ಆಗ್ತದೆ. ತಡ ಮಾಡುವುದಲ್ಲ, ತಾಳಿ 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 ಮದುವೆ ಮುಗಿಲಿಲ್ಲ. ನನಗೆ ನಿಂದೆಲ್ಲ ತಾಳ್ಕೊಂತ ತಾಳ್ಲಿಕ್ಕೆ ಆಗುದಿಲ್ಲ. ಸುಮ್ಮನಿರು. ತಾಳಿ ಅಂತ ಹೇಳಿದ್ ಯಾಕೆ? ಕರಿರಮಣಿ. ನೀವು ಕರ್ಕೊಂಡು ಬರುದಲ್ವಾ? ಕರಿಮಣಿ ಕರಿರಮಣಿ ರಮಣಿ ಅಂತ ಕುರಿಮಣಿ ರಾಮಣ್ರೆ ನನ್ನ ಹತ್ರ ಇಲ್ಲ. ನಿನ್ನ ಹತ್ರ ಬೆಟ್ಟ ಕೊಡ್ತಿದ್ಯಾ? ಕೊಡ್ತಿದ್ದ ಗೆಳತಿ. ಹೌದಪ್ಪ, ನೀನು ಯಾರ್ಯಾರಿಗಾರು ಕೊಡ್ವೆ? ಕುರಿಮಣಿ ಎಂತ ಐತೆ ನಿನ್ಗೆ? ಅಲ್ಲ, ನಾನು ಕೆಲವೆಲ್ಲ ಸೊಂಟದಲ್ಲಿ ಇಟ್ಕೊಂಡೇ ತಿರ್ಗಾಟ ಮಾಡುದು. ಭಟ್ರು ಬಾಳ ದೊಡ್ಡ ಕಳ್ಳರು. ಯಾಕೆ? ಸೊಂಟದಲ್ಲೇ ಕರಿಮಣಿ ಉಂಟು, ಆದ್ರೂ ಕರಿಮಣಿ ಕರಿಮಣಿ ಹೇಳ್ತು. ಇಲ್ವಾ, ಇದಕ್ಕೆ ಮದುವೆ ಎಷ್ಟಾಯ್ತು ಗೊತ್ತಾ? ಎಷ್ಟಾಯ್ತು? ಹಲವಾರು ಮದುವೆ ಮಾಡಿಸಿದ್ದೆ. ಗಡಿಬಿಡಿಗೆ ಬೇಕು ಅಂತ ಹಿಡ್ಕೊಂಡೇ ಓಡಾಡುದು ನಾನು. ಇಲ್ಲ, ಕಟ್ಟದ್ದಲ್ಲ, ಅದು ಜನಿವಾರರು, ನಾನಲ್ಲ. ಒಂದು 5 ಜನ ಮುತ್ತೈದೆಯರು ಎದ್ದು ಬಂದು ಮಂಗಳಸೂತ್ರ ಮುಟ್ಟಿ ಆಶೀರ್ವಾದ ಮಾಡಿ ಬನ್ನಿ. ಮುತ್ತೈದೆಯರು ಬನ್ನಿ, ಒಂದು 5 ಜನ ಕೊಡಿ. ಮುಟ್ತೇನೆ. ಯಾವ್ದನ್ನ? ಕರಿಮಣಿ. ಸ್ವಲ್ಪ ಸುಮ್ಮನೆ ಇರು. ಏನು ನೀ ಎಂತದ್ದೆ? ನೀ ಮುತ್ತೈದೀಯಾ? ನಿನಗೆ ಮೇಲ್ ನೋಡ್ರು ಕಾಣುದಿಲ್ಲ, ಕೆಳಗಂತೂ ಇಲ್ಲ. ಅಂದ್ರೆ ಕತ್ತಿನಲ್ಲಿ ಮಂಗಲಸೂತ್ರ, ಕಾಲಲ್ಲಿ ಬೆರಳಲ್ಲಿ ಉಂಗುರ, ಅದು ಯಾವುದೂ ಇಲ್ಲ. ಎಂಬಲ್ಲಿಗೆ ಅದಿಲ್ಲ. ಎಂಬಲ್ಲಿಗೆ ನಿನಗೆ ಮದುವೆ ಎನ್ನುವಂತ ಶವ ಸಂಸ್ಕಾರ, ಶುಭ ಸಂಸ್ಕಾರ ಆಗಲಿಲ್ಲ. ಹಾಗಾಗಿ ನೀನ್ ಮುಂದೆ ಬರ್ತದೆ. ಆಗ್ಲಿ ಆಗ್ಲಿ ಆಗ್ಲಿ. ಮದುವೆ ಒಂದಾಗಲಿಲ್ಲ. ಅಲ್ಲ, ಮದುವೆ ಒಂದಾಗಲಿಲ್ಲ. ಉಳಿದದ್ದೆಲ್ಲ ಆಗಿದ್ಯಾ? ಯಜಮಾನ್ರೆ ಹೇಳಿ. ಉತ್ತರ ನೀ ಕೊಡು. ಮದುವೆ ಒಂದಾಗ್ಲಿಲ್ಲ, ಉಳಿದದ್ದೆಲ್ಲ ಆಗಿದ್ಯಾ ಕೇಳಿದೆ. ಹೌದು, ಮದುವೆ ಒಂದಾಗ್ಲಿಲ್ಲ, ಉಳಿದದ್ದೆಲ್ಲ ಮತ್ತೆಲ್ಲ ಆಯ್ತು. ಹೌದಾ? ಹಾಗಿದ್ರೆ ಮುಂದೆ ಬರು. ಸರಿ ಉಂಟು. ಅಲ್ಲ, ಅದೇ ಮುಂದೆ ಬರ್ತದೆ ಅಂತ ಅದೇ ಮುಂದೆ ಬಂದ್ಮೇಲೆ ಮುಟ್ಲಿಕ್ಕೆ ಕೊಡ್ಬೇಕು. ಖಂಡಿತ ಅವಕಾಶ ಕೊಡುವ. ಒಂದು ಕೆಲಸ ಮಾಡಿ, ನಿಮ್ಮ ಮಂಗಲಸೂತ್ರ ಮುಟ್ಕೊಂಡು ನೀವು ಆಶೀರ್ವಾದ ಮಾಡಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಇಲ್ಲದೆ ಹೋದವರಲ್ಲ, ಇದ್ದವ್ರಿಗೆ ಮಾತ್ರ, ಮುತ್ತೈದೆಯರಿಗೆ ಮಾತ್ರ. ಇದಕ್ಕ ಮಾಂಗಲ್ಯಂ ತಂತು ನಾನೇ ಮಾಮ ನೀ ಅಲ್ವಾ ಅಮ್ಮ ಹೇಳುದು. ಮಮ್ಮ ಜೀವನ ಕಟ್ಟೆ ಬಂದವರಿಗೆ ಯಾಗಿವ ಸರಿ ಅಂತ ಕೊಟ್ಟುವ. ಕಾರ್ಯ ಮುಗಿಲಿಲ್ಲ. ಗಲಾಟೆ ಮಾಡಬಾರ್ದು, ಸಾಲಾಗಿ ಹೋಗಿ. ಏನ್ ಪುಣ್ಯಾತ್ಮ, ಊಟ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೂ ಆಗ್ಲಿಲ್ಲ. ನೀವಂತ ಎಷ್ಟು ಮದುವೆ ಮಾಡಿಸುದು? ಎಷ್ಟು ದಿನದ ಮದುವೆ ಇದು? ಸ್ವಲ್ಪ ಸುಮ್ಮನೆ 4-5 ಆಗ್ಬೇಕಾಗಿತ್ತು, ಒಂದು ದಿವಸ ಮುಗಿಸ್ತಾ ಇದ್ದೇವೆ. ಬ್ರಾಹ್ಮಣರಿಗೆ ನಮಸ್ಕಾರ. ಒಳ್ಳೇದಾಗಿ 10 ಮಕ್ಕಳನ್ನು ಹೆಚ್ಚು ಸುಖವಾಗಿ ಅದೆಂತದ್ದೆ? ಒಂದು ಎಡಗೈಯಲ್ಲಿ ನನ್ನೆಂತ ಮುಟ್ಕೊಳ್ತೇನೆ ನೀನು. ಯಾರನ್ನ? ಸ್ವಲ್ಪ ಸುಮ್ಮನೆ ಹಾಗೆಲ್ಲ ಮಾಡೋದಿಲ್ಲ. ಎಂತ ಇಸೀಚಿ? 10 ಮಕ್ಕಳನ್ನ ಹೆಚ್ಚು ಸುಖವಾಗಿ ಬದುಕೊಂಡು ಇಸೀಸಿ, ಮೊದಲೆಲ್ಲ ಇಸೀಚಿ, ಆಮೇಲೆ ಖುಷಿ ಖುಷಿ. ಹೌದು, ನಾಯಿ ಮರಿ.
ನಮಸ್ಕಾರ. ಬಾವಯ್ಯನವರಿಗೆ ನಮೋ ನಮಃ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅಯ್ಯೋ ತೆಗ್ದ್ಯೋ ನೀನು ಇಲ್ಲ ಮತ್ತೊಂದ. ಅಯ್ಯೋ ನೀ ಸುಮ್ಮನಿರು. ಮತ್ತೊಂದಲ್ಲ ಇದ್ದದ್ದೊಂದು ನೋಡ್ತಾ. ನೀ ಎಂತ ಮಾಡಿದೆ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಇಷ್ಟೊತ್ತಿನವರೆಗೆ ಆದದ್ದು ಎಂತದ್ದು? ಸುಮ್ಮನಿರು. ಕಲ್ಯಾಣ ಮದುವೆ ಎಲ್ಲ ಒಂದೇ. ಒಳ್ಳೆ ರೀತಿ ಆಶೀರ್ವಾದ ಮಾಡು. ನೀ ಮುಟ್ಕೊಳ್ಳಿ ಬೇಡ. ಅಯ್ಯೋ ನೀ ದೂರ ನಿಂತ್ರೆ ಸಾಕು. ಬೇಡ 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 ಎಂತ ತಪ್ಪಾಗ್ತದ? ಸುಮ್ಮನಿರ. ನಿಮ್ಗೆ ಹೊಟ್ಟೆಗಿಚ್ಚು. ಮದುವೆ ಆದ ಹೆಂಡತಿ ಮಾತ್ರ ಕೈ ಮುಟ್ಕೊಳ್ಳಿ. ನೀ ಹೆಂಡತಿ ಅಲ್ಲ ಮುಟ್ಬೇಡ. ಮತ್ತೆ ಯಾರಿಗಾದ್ರೂ ಹೆಂಡತಿ ಮುಟ್ಟು ಸುಮ್ಮನಿರೆ. ಗಂಡನ ಆಶೀರ್ವಾದ ಒಳ್ಳೆ ರೀತಿ ಒಳ್ಳೇದಾಗಿ. ಇಲ್ಲಿ ಮುಗಿಲಿಲ್ಲ. ಅಲ್ಲ ರಾತುರ ನೋಡಿದ್ರೆ ನಾನು ಇನ್ನೊಂದು 8 ದಿವಸದಲ್ಲೇ ದೊಡ್ಡ ಮಣ್ಣು ಮುಗಿಸಿದ್ರೆ ಹಾಕ್ಯಾರ. ಒಳ್ಳೇದಾಯ್ತಲ್ಲ. ಅದೇನೇ ಇರ್ಲಿ ಬಿಡು, ಇನ್ನು ಮುಗಿಲಿಲ್ಲ. ಈಗ ಸಪ್ತಪದಿ ಕಾರ್ಯಕ್ರಮ ಉಂಟು. 7 ಹೆಜ್ಜೆಗಳ ಸಪ್ತಪದಿ. ಅದು ಸಪ್ತಪದಿ ಅಂತ ಹೇಳಿದ್ರೆ 7 ದಿನಗಳು ಸಪ್ತ ಹೇಳುದಿಲ್ಲ. ಅದಲ್ಲ ಶೆಟ್ರ ಮದ್ವೆ ಅಲ್ವೇ ಸಪ್ತಪದಿ. ನೀನ್ ಆಚೆ ಹೋಗು. ನೀನಲ್ಲೇ ಇರು. ಈಗ ನೀನು ಹೀಗೆ ಮಾಡು. ಎಲ್ಲರ ಸಮ್ಮುಖದಲ್ಲಿ ಇಲ್ಲೇ ಆಗ್ಬೇಕು. ಮಾಡೋಳು ನಿಂಗೆ ಬ್ರಾಹ್ಮಣರ ಮಾತು ಅಂದ್ರೆ ದೇವ್ರ ಮಾತು. ಮಾಡಿ ನಿತ್ತೆಲ್ಲ ಹಿಂಗ್ ಮಾಡಿ. ಅಯ್ಯೋ ಬೇಡ, ನೀ ಅಲ್ಲ ಅವಳು ಮದುವೆ ನಿತ್ತಲ್ಲೇ ಮಾಡ್ತೀವಿ. ಅಯ್ಯೋ ಬೇಡಪ್ಪ ಅವಳ ದೇವ್ರ ಮಾತು ಮಾಡು. ನೋಡು ಅವಳಿಗೆ ನೀನು ಆಚಿಕೆ ನೀನು ಗೊತ್ತಂತ ನೀ ಆದ್ರೂ ಹೀಗೆ ಮಾಡು. ನೀವ್ ಯಾರು ಮಾಡುದಿಲ್ಲ ಅದು ನಾ ಮಾಡ್ಬಿಡ್ತೇನೆ. ನೀವು ಆ ಕಡೆ ನೀವು ಮಾಡಿ. ಈಗಾದ್ರೆ ಹೀಗೆ ಮಾಡಿ. ಈಗಿದ್ರು ಹೀಗೆ ಮಾಡ್ಕೊಳ್ಳಿ. ಒಬ್ರಿಗೊಬ್ರಿಗೆ ಹಾಗೆ ನೋಡು. ಒಂದೊಂದೇ ಹೆಜ್ಜೆ ಬರ್ಬೇಕು. ನಿನ್ನ ಬಲಗಾಲಿ ಮುಂದೆ ಬರ್ಬೇಕು. ಬಲಗಾಲಿ ಅದು ಅದರ ಮೇಚ ಒಂದ್ ಹೆಜ್ಜೆ ಮುಂದ್ವಾ ಮತ್ತೊಂದು ಹೆಜ್ಜೆ ಮುಂದ್ವಾ ಆ ಕಾಲೇಚ. ಮೂರೇ ಹೆಜ್ಜೆ ಆಗಿದೆ. 3 ಹೆಜ್ಜೆ ಆಗಿದೆ. 7 ಸಪ್ತಪದಿ ಅಂದ್ರೆ 7 7 14 ಆಗ್ಬೇಕಲ್ಲ. 7 7 14 ಆಗ್ತದೆ. ಈಗ ಮತ್ತೊಂದು ಸ್ವಲ್ಪ 7 ಸಪ್ತಪದಿ ಎಂತದ್ದು? ಅದು ನೋಡು ಅವಳು ಸೊಂಟೆ ಹೋಯ್ತು. ವಾರಿ ಅಂಗಡಿ ಸರಿ. ನೀವ್ ಯಾಕೆ ಹೇಳ್ಕೊಂಡದ? ಮದುವೆ ಯಾರ್ದು? ಇದು ಅವ್ರ ಮದುವೆ ನೀ ಸಪ್ತಪದಿ ತುಳಿವವನ. ನಿನ್ನ ಮದುವೆ ನೀ ತುಳಿಬೇಕು ಸಪ್ತಪದಿ. ಅವ್ರ ಮದುವೆ ನಿನ್ನ ಹತ್ರ ಬಾ. ನಿನ್ನ ಹತ್ರ ಬಾ ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಬಾ ಅಂತ ಹೇಳ್ತಾನೆ. ಯಜಮಾನ್ರೆ ನಮ್ಮ ಮದ್ವೆ ಮಾಡುವ. ನೀ ದೂರ ಇದೆಯಾ? ಅದೇ ಅವ್ರ ಮದುವೆ ಅವಳ ಮದ್ವೆ ಮಾಡ್ಲಿಕ್ಕೆ ತಂಗಿ ಮದ್ವೆ ಮಾಡ್ಬಾರ್ದು. ನಾನು ತಂಗಿ ಮದುವೆ ನಿಮ್ಮ ಮದುವೆ ನೀವು ಮಾಡ್ಕೊಳ್ಳಿ. ನನ್ನ ಮದ್ವೆ ಬೇರೆ. ಮುಗಿಲಿಲ್ಲ. ಇಲ್ಲಪ್ಪ ಈಗ ಮುಗಿತದೆ. ಎಂತ ಮಾಡಿದ್ಯಾ? ಈಗ ನೋಡು ಮಂಗಳಾರತಿ ಕಾರ್ಯಕ್ರಮ ಬೇಡ, ಗಡಿಬಿಡಿ ಮದುವೆ ಆದ್ರಿಂದ. ಹಾಗಾಗಿ ಈಗ ಉಡುಗೊರೆಯ ಕಾರ್ಯಕ್ರಮ. ಉಡುಗೊರೆ ಬ್ರಹ್ಮಪ್ರಸಾದ ಮೂಲ್ಯ. ಕೇಳ್ತು ಅಂದ್ರೆ ಒಂದು ಪುರೋಹಿತರ ಹುಡುಗರಿ ಅಂತ ಬ್ರಹ್ಮನಿಗೆ ಹೇಳಲೇ ಇಲ್ಲ ಮದುವೆ. ಆ ಬ್ರಹ್ಮ ಅಲ್ಲ, ಈ ಬ್ರಹ್ಮ. ಮತ್ತೆ ಬ್ರಹ್ಮಪ್ರಸಾದ ಅಂತ ಹೇಳಿದ್ರೆ ನಾಲ್ಕಿಲ್ಲಲ್ಲ ತಲೆಯ ಎಷ್ಟು ಕಾಣ್ತಾ ಉಂಟು?